ಒಂದ್ ಸಲ ಪೇಷಂಟ್ OPD ಒಳಗೆ ಬಂದು ಹೇಳ್ತಾರ ನಮ್ದು ಗರ್ಭಚೀಲ ಸಣ್ಣದಿದೆ, ಚಿಕ್ಕದಿದೆ, ನಮ್ಗೆ ಮಗು ಆಗ್ಬೋದು. ಅದ್ರ ಬಗ್ಗೆ ಅವ್ರ ಮನಸ್ಸು ಒಳಗೆ ಡೌಟ್ ಇರ್ತೈತಿ. ಅದಕ್ಕೆ ಇವತ್ತು ಈ ವಿಡಿಯೋ ಒಳಗೆ ಗರ್ಭಚೀಲ ಸಣ್ಣದಿದ್ರೆ ನಮ್ಗೆ ಮಗು ಆಗ್ಬೋದು, ಅದ್ರ ಬಗ್ಗೆ ಡೀಟೇಲ್ ಒಳಗೆ ತಿಳ್ಕೋಣ. Hello, I am Dr. Sunita Lodaya, fertility and reproductive specialist and practicing obstetrics and gynecologist since last 25 years. ಒಂದೊಂದು ಸಲ ಪೇಷಂಟ್ ಹೇಳ್ತಾರೆ ನಮ್ದು ಗರ್ಭಚೀಲ ಚಿಕ್ಕದಿದೆ, ನಮ್ಗೆ ಪೀರಿಯಡ್ಸ್ ಬರಂಗಿಲ್ಲ, ನಮ್ಗೆ 2-3 ವರ್ಷ ಪೀರಿಯಡ್ ಬರಂಗಿಲ್ಲ. ಪೀರಿಯಡ್ಸ್ ಆದ್ರೆ ಸ್ವಲ್ಪ 1-2 ಸ್ಪಾಟಿಂಗ್ ಅಷ್ಟು, 1 ದಿವಸ 2 ದಿವಸ ಸ್ಪಾಟಿಂಗ್ ಅಷ್ಟು ಆಗ್ತೈತಿ, ಮತ್ತೇನು ಬರಂಗಿಲ್ಲ. ಮತ್ತು ನಾವು ಡಾಕ್ಟರ್ಸ್ಗೆ ತೋರಿಸಿದ್ದೇನೆ, ಡಾಕ್ಟರ್ಸ್ ಹೇಳಿದಾರೆ ನಿಮ್ಗೆ ಪೀರಿಯಡ್ಸ್ ಬರಂಗಿಲ್ಲ, ನಿಮ್ದು ಗರ್ಭಚೀಲ ಚಿಕ್ಕದಿದೆ, ಅದಕ್ಕೆ ನಿಮ್ಗೆ ಮಗು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದ್ರದ್ದು ಆನ್ಸರ್ ಐತಿ, ನಿಮ್ಗೆ ಮಗು ಆಗ್ಬೋದು, ನಿಮ್ಗೆ ಅದು ಗುಡ್ ನ್ಯೂಸ್ ಐತಿ, ನಿಮ್ಗೆ ಪಾಪು ಆಗ್ಬೋದು. ಇವತ್ತು ನಮ್ಗೆ ಒಂದು ಕೇಸ್ ಸ್ಟಡಿ ನನಗೆ ಬರ್ತೈತಿ. ಒಂದು ಪೇಷಂಟ್ ಅಂದಾಜು ಒಂದು 6 ವರ್ಷ ಹಿಂದೆ ನಮ್ಮ ಕಡೆ ಬಂದಿದ್ದು XYZ ಪೇಷಂಟ್. ನಮಗೆ ಪಾಪು ಇಲ್ಲ, ಆಮೇಲೆ ನಮ್ದು ಗರ್ಭಚೀಲ ಚಿಕ್ಕದೇ ಇದೆ. ಮತ್ತು ಆ ಪೇಷಂಟ್ ಬೇರೆ ಕಡೆ ತೋರಿಸಿದ್ವಿ ಫಸ್ಟ್, ಆಮೇಲೆ ಅವ್ರಿಗೆ IVFನ ಮಾಡಿಸಿದ್ದು, ಅದು IVF ಫೇಲ್ ಕೇಸ್ ಇತ್ತು. ನಮ್ಮ ಕಡೆ ಪೇಷಂಟ್ ಬಂದಮೇಲೆ ನಾವು ಅವ್ರದ್ದು ಡೀಟೇಲ್ ಒಳಗೆ ಇನ್ವೆಸ್ಟಿಗೇಷನ್ ಮಾಡಿದ್ವಿ, ಅವ್ರದ್ದು ಎಲ್ಲ ಟೆಸ್ಟ್ ಮಾಡಿದ್ವಿ. ರೂಟೀನ್ ಬ್ಲಡ್ ಟೆಸ್ಟ್ ಬಿಟ್ಟು ಅವ್ರದ್ದು ಎಕ್ಸ್ರೇ, ECG, ಹಾರ್ಮೋನ್ಸ್ ಟೆಸ್ಟ್ ಒಳಗೆ FSH, LH, ಪ್ರೊಲ್ಯಾಕ್ಟಿನ್, ಥೈರಾಯ್ಡ್ ಟೆಸ್ಟು ಮತ್ತು AMH ಟೆಸ್ಟು ಮಾಡಿ, ಮತ್ತು ಹಸ್ಬೆಂಡ್ದು ಟೆಸ್ಟ್ ಮಾಡಿ, ಸಿಮೆನ್ ಅನಾಲಿಸಿಸ್ ಮಾಡಿ ಎಲ್ಲ ಮಾಡಿದ್ವಿ. ಮತ್ತು ಪೇಷಂಟ್ಗೆ ಮೊದಲು ನಾವು 5-6 ಮಂತ್ಸ್ ಮುಟ್ಟ ಆಗ್ಲಿಕ್ಕೆ ಟ್ಯಾಬ್ಲೆಟ್ಸ್ ಕೊಟ್ಟಿವಿ. ಅದೇ ಪ್ರಕಾರ ಪೇಷಂಟ್ಗೆ ಮುಟ್ಟ ಆಗೈತಿ. ಮತ್ತು ಅವ್ರದ್ದು ಗರ್ಭಚೀಲ ನಾವು ಪ್ರಿಪೇರ್ ಮಾಡಿದ್ವಿ. ಆಮೇಲೆ ನಾವು ಹಿಸ್ಟ್ರೋಸ್ಕೋಪಿ ಹೇಳಿ ಗರ್ಭಚೀಲ ಒಳಗಿಂದ ಭಾಗ ನಾವು ಕರೆಕ್ಟ್ ಐತಿಲ್ಲ ನೋಡಿದ್ವಿ. ಅದ ಪ್ರಕಾರ ಆಮೇಲೆ ನಾವು ಅವ್ರದ್ದು IVF ಮಾಡಿದ್ದು. ಅದ ಪ್ರಕಾರ ಪೇಷಂಟ್ಗೆ ಫಸ್ಟ್ ಸೈಕಲ್ ಒಳಗೆ ಪ್ರೆಗ್ನೆನ್ಸಿ ಆಗೈತಿ. ಪ್ರೆಗ್ನೆನ್ಸಿ ಚಲೋ ಹೋತು, 9 ತಿಂಗಳ ಮಟ್ಟ ಪ್ರೆಗ್ನೆನ್ಸಿ ಹೋಗಿ ಆ ಪೇಷಂಟ್ಗೆ ಪಾಪು ಡಿಲಿವರ್ ಆಗೈತಿ. ಅದನ್ನು ಹೆಲ್ದಿ ಪಾಪು ಇತ್ತು, ಏನು ಪ್ರಾಬ್ಲಮ್ ಆಗಿಲ್ಲ. ಅದಕ್ಕೆ ನಮ್ದು ಗರ್ಭಚೀಲ ಸಣ್ಣದು ಇದ್ರೆ ನಮ್ಗೆ ಪಾಪು ಆಗ್ಬೋದು. ನಮ್ಗೆ ಏನು ರೀಸನ್ ಐತಿ ಫಸ್ಟ್ ಗೊತ್ತಾಗ್ಬೇಕು ರೀ. ಭಾಳ ಬೇರೆ ಬೇರೆ ರೀಸನ್ಸ್ ಇರ್ತೈತಿ. ಅದ್ರ ಪ್ರಕಾರ ನಾವು ಪಾಪು ಕೊಡಲಿಕ್ಕೆ ಸಾಧ್ಯ ಇದೆ. ಇದು ಮಾಡರ್ನ್ ಸೈನ್ಸ್ ಒಳಗೆ ನಾವು ಇದು ಮಾಡ್ಬೋದು. ಅದಕ್ಕೆ ನಿಮ್ಗೆ ಇದು ಗುಡ್ ನ್ಯೂಸ್ ಐತಿ. ಅದ್ರ ಬಗ್ಗೆ ನೀವು ಮನಸ್ಸು ಒಳಗೆ ಶಂಕ ಇಟ್ಕೋಬೇಡ್ರಿ, ನಮ್ಮ ಪಾಪು ಆಗಂಗಿಲ್ಲ. ಈ ಮಾಡರ್ನ್ ಆಬ್ಸ್ಟೆಟಿಕ್ಸ್ ಒಳಗೆ ನಿಮ್ಗೆ ಪಾಪು ಆಗ್ಲಿಕ್ಕೆ ಅವಕಾಶ ಇದೆ. ನನಗೆ ಗರ್ಭಶೀಲ ಚಿಕ್ಕದೈತೆ, ಆಗದೇ ಇಲ್ಲ ಅಂತ ಹೇಳ್ತಿದ್ರು. ನನಗೆ ಯಾರೋ ಒಬ್ಬರಿಂದ ತಿಳ್ಕೊಂಡೆ, ಹಾವೇರಿಯಲ್ಲಿ ಹೋಗ್ರಿ ಹಾಸ್ಪಿಟ್ಲ್, ಲೊಡಾಯ ಹಾಸ್ಪಿಟಲ್, ಅಲ್ಲಿ ಹೋಗ್ರಿ, ಚೆನ್ನಾಗಿ ನೋಡ್ತಾರೆ, ಎಲ್ಲ ಒಳ್ಳೇದಾಗುತ್ತೆ, ನಿಮ್ಮಿಂದ ಗರ್ಭಕೋಶ ದೊಡ್ಡದಾಗಿ ಮಾಡಿ ಮಕ್ಕಳಾಗಿ ಮಾಡ್ತಾರೆ, ನಿಮಗೆ ಹೋಗ್ರಿ ಎಲ್ಲ ಒಳ್ಳೇದಾಗುತ್ತೆ ಅಂತ ಒಬ್ಬರಿಂದ ತಿಳ್ಕೊಂಡ್ವಿ. ಅವರಿಂದ ಬಂದ್ವಿ. ನಾವು ಹಿಂಗೆ ಇವಾಗ ಪ್ರೆಗ್ನೆನ್ಸಿ ಆಗಿದ್ದೀನಿ, ನಮಗೆಲ್ಲ ಒಳ್ಳೇದಾಗುತ್ತೆ ಅಂತ ಭಾವಿಸ್ತೀನಿ. ಮತ್ತು ನಿಮ್ಗೆ ಏನು ಕ್ವೆಶನ್ಸ್ ಇದ್ರೆ, ಏನು ಡೌಟ್ ಇದ್ರೆ ನೀವು ನಮ್ಗೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಇದೇ ಪ್ರಕಾರ ನಾವು ಪ್ರೆಗ್ನೆನ್ಸಿ, ಡೆಲಿವರಿ, ಇನ್ಫರ್ಟಿಲಿಟಿ ಮತ್ತು ಗೈನಕಾಲಜಿ ವಿಡಿಯೋಸ್ ರೆಗ್ಯುಲರ್ಲಿ ಅಪ್ಲೋಡ್ ಮಾಡ್ತೀವಿ. ನೀವು ನೋಡ್ತಾ ಇರ್ರಿ. ನಿಮ್ಗೆ ಚಲೋ ಅನಿಸಿದ್ರೆ ನೀವು ನಮ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.